ಹೇ ವಾಟ್ ಇಸ್ ಅಪ್ ಗಾಯ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಗಾಯ್ಸ್. ಇವತ್ತು ನಾನು ಬೆಳಗ್ಗೆ 5:30ಗೆಲ್ಲ ಎದ್ದು ಬ್ರಷ್ ಮಾಡಿ ಸೀದಾ ಕಿಚನ್ ಕಡೆ ಹೋಗಿ ನಾನು ನನ್ನ ಎನರ್ಜಿ ಡ್ರಿಂಕ್ ರೆಡಿ ಮಾಡಿಕೊಂಡು ಕುಡಿದುಬಿಟ್ಟು ಇನ್ನು ಲೇಟ್ ಮಾಡಿದ್ರೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ನೋಡ್ತಾ ಇದ್ದೀರಿ ನಾನು ಯಾವ ರೀತಿ ರೆಡಿ ಆಗಿದ್ದೆ ಅಂತ. ಸೊ ಜಾಸ್ತಿ ರೆಡಿ ಆಗಿಲ್ಲ, ಸಿಂಪಲಾಗಿ ನಾರ್ಮಲಾಗಿ ರೆಡಿ ಆಗಿದ್ದೆ. ಸೊ ಮಮ್ಮಿ ನನಗೋಸ್ಕರ ಚಿತ್ರಾನ್ನ ಮಾಡಿದ್ರು, ಅದನ್ನು ತಿಂದ್ಬಿಟ್ಟು ನಾನು ಬ್ಯಾಗ್ ಹಾಕ್ಕೊಂಡು ಸೀದಾ ನಮ್ಮ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಸೊ ಬಸ್ ಸ್ಟಾಪ್ ಹತ್ರ ಹೋಗಿದ್ದೆ, ನನಗೆ ಡೈರೆಕ್ಟ್ ಕಾಲೇಜಿಗೆ ಬಸ್ ಸಿಕ್ತು. ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನಾನು ಮಾರತಳ್ಳಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿರುವಾಗ ನನಗೆ ಈ ವ್ಯೂ ಕಾಣಿಸ್ತು. ಜಸ್ಟ್ ಲುಕ್ ಅಟ್ ಇಟ್ ಗೈಸ್, ವ್ಯೂ ಮಾತ್ರ ಸಖತ್ತಾಗಿತ್ತು. ಸೊ ಕಾಲೇಜ್ ಕಡೆ ಬಂದಾಯಿತು. ನೋಡ್ತಿದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಹೋಗ್ತಾಯಿದ್ರು ಕ್ಲಾಸ್ ಕಡೆ, ಯಾಕಂದರೆ ಆಲ್ರೆಡಿ 8 o'clock ಆಗಿತ್ತು. ನಾನು ಓಕೆ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ. ನೋಡ್ತಿದ್ರೆ ತುಂಬ ಸ್ಟೂಡೆಂಟ್ಸೇ ಬಂದಿಲ್ಲ. ನನ್ನ ಫ್ರೆಂಡ್ಸ್ ಬಂದಿಲ್ಲ ಅಂತ ನಾನು ಬೇಜಾರಾಗಿ ಕೂತ್ಕೊಂಡಿದ್ದೆ. ಸೊ ಆಮೇಲೆ ಹಾಫ್ ಆನ್ ಅವರ್ ಲೇಟ್ ಆದಮೇಲೆ ಬಂದರು ನಮ್ಮ ರಾಹುಲ್ ಮತ್ತು ಸಚಿನು. ಸೊ ಮ್ಯಾಮ್ ಇಲ್ದಿರುವಾಗ ಒಂದು ಕ್ಲಿಪ್ ತೊಗೊಂಡು ಅವ್ರ ಹತ್ರ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ದೇನೆ ರಾಹುಲು. ಸೊ ಇಲ್ಲಿ ನಾನು ಮತ್ತು ಸಚಿನ್ನು ಕಾಲೇಜಿಂದ ಹೊರಗಡೆ ಬರ್ತಾಯಿದ್ದೀವಿ. ಸೊ ಸೀದಾ ಬಸ್ ಸ್ಟಾಪ್ ಕಡೆ ಹೋದೆ ನಾನು, ಬಸ್ ಸಿಕ್ತು. ಸೊ ಟಿಕೆಟ್ ಕೂಡ ತೊಗೊಂಡು ವ್ಯೂನ ಮತ್ತೆ ಎಂಜಾಯ್ ಮಾಡ್ಕೊತ ಸಾಂಗ್ಸ್ ಕೇಳ್ಕೊತಾ ಮನೆ ಕಡೆ ಹೋದೆ. ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಸೊ ಇನ್ನು ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಬೇಗ ಮಲ್ಕೊಳಕ್ಕೆ ಹೋದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಬಾಯ್ ಗಾಯ್ಸ್.